ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ರು ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಹೊಸ ಅರ್ಜಿಗಳನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ತಿದ್ದುಪಡಿಯನ್ನು ಯಾರೆಲ್ಲ ಮಾಡಿಸ್ಬೇಕು ಅಂತ ಅವ್ರಿಗೂ ಅವಕಾಶ ಇದೆ. ಸೊ ಯಾರೆಲ್ಲ ಹೊಸ ಅರ್ಜಿಗಳಿಗೆ ನೀವು ಹಾಕಬೇಕಂತಿದ್ದೀರೋ ಅವರು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಹಾಗೆ ಯಾವ ಡಾಕ್ಯುಮೆಂಟ್ಸ್ಗಳಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇಂತಹ ಜನಗಳಿಗೆ ಯಾರು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ತಾರೋ ಅವ್ರಿಗೆ ಕೇವಲ ಒಂದು ವಾರದಲ್ಲೇ ಕೊಡ್ತಾರೆ. ಸೊ ಯಾವ ರೀತಿಯಾದಂಥ ಜನ ಈ ಒಂದು ವಾರದಲ್ಲೇ ಸಿಗುತ್ತೆ ಅನ್ನೋ ಒಂದು ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತಿದ್ದಾರೋ ಅವರಿಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವ ಒಂದು ರೇಷನ್ ಕಾರ್ಡ್ ಅಂದರೆ BPL ಕಾರ್ಡ್ಗಳಿಗೆ ಮಾತ್ರ, ಅಂತ್ಯೋದಯ ಮತ್ತು APL ಕಾರ್ಡ್ಗಳಿಗೆ ಇನ್ನೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಇವಾಗ ನೀವು ಹೊಸದಾಗಿ ಮದುವೆ ಆಗಿರ್ತಾರೆ ಅಂಥವರು ಸಪ್ರೇಟಾಗಿರ್ತಾರೆ. ಮೊದಲೆಲ್ಲ ಒಟ್ಟಿಗೆ ಇರ್ತಾರಲ್ವ, ಅಪ್ಪ ಅಮ್ಮನ ಜೊತೆ ಎಲ್ಲ ಇರ್ತಾರೆ. ಸೊ ಇವಾಗ ಅವರು ಮದುವೆ ಆಗಿ ಹೊಸದಾಗಿ ಕಾರ್ಡನ್ನು ಮಾಡಿಸ್ಬೇಕು ಅನ್ನೋರಿಗೂ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಇಲ್ಲ ಮದುವೆ ಆಗಿ 3 ಇಂದ 4 ವರ್ಷ ಆಗಿರುತ್ತೆ, ಯಾವುದೇ ಒಂದು ಅರ್ಜಿನ ಸಲ್ಲಿಸೋದು ಇರೋದಿಲ್ಲ. ಸೊ ಅವರು ಸಹ ಇವಾಗ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೂ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಬೇಕಾಗುತ್ತೆ. ಇಷ್ಟಿದ್ರೆ ಸಾಕು. ಮತ್ತು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅಂದರೆ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಓಕೆ, ಇದು ಅಂದರೆ ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋರ್ಗಾಯಿತು. ಸೊ ಯಾರಿಗೆಲ್ಲ ಒಂದು ಇನ್ನೂ ಮೆಡಿಕಲ್ ಎಮರ್ಜೆನ್ಸಿ ಇರ್ತಾರಲ್ಲ ಅವರಿಗೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಅವ್ರಿಗೆ 1 ವಾರದಲ್ಲೇ ಈ ರೇಷನ್ ಕಾರ್ಡ್ ಸಿಗುತ್ತೆ. ಸೊ ಅವರೆಲ್ಲ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೋದು ಅಂದರೆ ಇವಾಗ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವ್ರಿಗೆ ಲಕ್ಷಾನುಗಟ್ಟಲೆ ಬಿಲ್ ಆಗುತ್ತಲ್ವಾ ಪ್ರೈವೇಟ್ ಹಾಸ್ಪಿಟಲ್ಲಿ. ಸೊ BPL ಕಾರ್ಡ್ ಇದ್ದರೆ ಅಂಥವ್ರಿಗೆ 5 ಲಕ್ಷದವರೆಗೂ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಅಂಥವರು ಈ ರೀತಿಯ ಒಂದು ಮೆಡಿಕಲ್ ಎಮರ್ಜೆನ್ಸಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಅವ್ರು ಏನು ಮಾಡಬೇಕು ಅಂದರೆ ಯಾರು ಅಡ್ಮಿಟ್ ಆಗಿರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡು, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅವರು ಈ ರೀತಿಯಾಗಿ ಏನು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ, ನಮಗೆ ರೇಷನ್ ಕಾರ್ಡ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಒಂದು ಹಾಸ್ಪಿಟ್ಲಲ್ಲಿ ಕೊಡುವಂಥ ರಿಪೋರ್ಟ್ಸ್ ಬೇಕಾಗುತ್ತೆ, ಹಾಗೆ ಡಾಕ್ಟರ್ ನೀಡುವಂಥ ಒಂದು ಲೆಟರ್ ಕೂಡ ಬೇಕಾಗುತ್ತೆ. ಇದು ಎಲ್ಲ ಈ ಡಾಕ್ಯುಮೆಂಟ್ಸ್ನ ನೀವು ತಗೊಂಡು ಡೈರೆಕ್ಟಾಗಿ ನೀವು ಆಹಾರ ಇಲಾಖೆಗೆ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ರೆ ಕೇವಲ 1 ವಾರದಲ್ಲೇ ನಿಮಗೆ ರೇಷನ್ ಕಾರ್ಡು ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ಅವರು ಕಳಿಸ್ಕೊಡ್ತಾರೆ. ಓಕೆನಾ? ಸೊ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಈ ರೀತಿಯ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರುವಂಥ ಜನಗಳಿಗೆ ಯಾವುದೇ ಒಂದು ಲಾಸ್ಟ್ ಡೇಟ್ ಇರೋದಿಲ್ಲ. ನೀವು ಮೆಡಿಕಲ್ ಎಮರ್ಜೆನ್ಸಿ ಆಯಿತಾ ಹೋಗಿ ಕೂಡಲೇ ಹೋಗಿ ಯಾವಾಗ ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಆದರೆ ಬೇರೆಯವರು ಅಂದರೆ ಸಾಮಾನ್ಯ ಮನುಷ್ಯರು ಅಂದರೆ ನಾರ್ಮಲ್ ವ್ಯಕ್ತಿಗಳು ಯಾರು ಅರ್ಜಿ ಸಲ್ಲಿಸ್ತಾರೆ ಅವರಿಗೆಲ್ಲ ಜನವರಿ 31ರವರೆಗೂ ಮಾತ್ರ ಇವಾಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಕ್ಲಾರಿಫೈ ಆಗಿದೆ ಅನಿಸುತ್ತೆ ಅಲ್ವಾ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಯಾರೆಲ್ಲ ಒಂದು ತಿದ್ದುಪಡಿಯನ್ನು ಮಾಡಿಸ್ಬೇಕು ಅಂತಿದ್ರು ಅವರು ಹೋಗಿ ಬೆಂಗಳೂರು 1, ಗ್ರಾಮ 1 ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬೋದಾಗಿದೆ. ಸೊ ಅದು ಕೂಡ 31ವರೆಗೂ ಅಂದರೆ ಜನವರಿ 31ರವರೆಗೂ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮಿಸ್ ಮಾಡ್ಕೋಬೇಡಿ. ಏನೇ ಒಂದು ತಿದ್ದುಪಡಿ ಮಾಡಿಸ್ಬೇಕಾದ್ರೂ ಈಗಲೇ ಹೋಗಿ ಮಾಡಿಸ್ಕೊಂಬಿಡಿ. ಆಮೇಲೆ ಮತ್ತೆ ಸರ್ವರ್ ಪ್ರಾಬ್ಲಮ್ ಅದು ಇದು ಅಂತ ಸರ್ಕಾರ ಏನಾದ್ರು ಒಂದು ಹೇಳ್ತಾರೆ, ಮಾಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಹೊಸ ಅರ್ಜಿ ಸಲ್ಲಿಸಿ ತಿದ್ದುಪಡಿನೂ ಮಾಡಿಸ್ಕೊಂಬಿಡಿ ಈಗಲೇ. ಈ ರೀತಿಯ ಒಂದು ರೇಷನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಿ ರೇಷನ್ ಕಾರ್ಡ್ ಬಂತು ಅಂದರೆ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳು ಸಹ ನೀವು ಪಡ್ಕೊತೀರಾ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಸಿಗುತ್ತೆ, ರೇಷನ್ ಸಿಗುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇವಾಗ ಕೊಟ್ಟಿರುವಂಥ ಅವಕಾಶನ ಮಿಸ್ ಮಾಡ್ಕೊಳ್ದಿರ ಹೇಳಿದಂಥ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಿ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ. ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟಾಗಿ ಬಂದಿರುವಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾದಂಥ ಹೊಸ ಅಪ್ಡೇಟ್ಗಳನ್ನ ಪಡ್ಕೋಬೇಕೆಂದರೆ ನೀವು ಏನು ಮಾಡಬೇಕು, ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಅಪ್ಡೇಟನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಎಲ್ಲ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.